ಓಂ ಶಾಂತಿ. ವೀಕ್ಷಕರ ಅಭಿಮಾನಿಗಳೇ, ಭಕ್ತರೇ, ಗುರುಮಕ್ಕಳೇ, ನಿಮ್ಮೆಲ್ಲರ ಒಳ್ಳೆಯದಾಗಲಿ. ಹಿಂದೂ ಸನಾತನ ಧರ್ಮ, ಹಿಂದೂ ಧರ್ಮ ಉದ್ಧಾರಕ್ಕಾಗಿ ದುಡಿದಂಥ ಛತ್ರಪತಿ ಶಿವಾಜಿ ಮಹಾರಾಜ್, ರಾಣಾ ಪ್ರತಾಪ ಸಿಂಹ, ಸದಾಶಿವರಾಯ್, ಬಾಜಿರಾವ್ ಸಿಂಧೆ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ಚೆನ್ನಮ್ಮ, ಇನ್ನೂ ಅನೇಕ ಹಾಗೆ ಸಂಗೊಳ್ಳಿ ರಾಯಣ್ಣ, ಮದಕರಿ ನಾಯಕ, ಹಾಗೆ ಅಕ್ಕ ಬುಕ್ಕರು ಹಾಗೂ ವಿದ್ಯಾರಣ್ಯ ಹಾಗೂ ಚಂದ್ರಗುಪ್ತ ಮೌರ್ಯ, ಅಶೋಕ ಚಕ್ರವರ್ತಿ, ಬಿಂದುಸಾರ, ಚಾಣಕ್ಯ ಮಹಾರಾಜ, ಸಾಕಷ್ಟು ಮಂದಿ, ಹಾಗೆ ಪುರು ಹೀಗೆ ಸಾಕಷ್ಟು ಮಂದಿ ರಾಜಕುಮಾರರು, ರಾಜರು, ರಾಣಿಯರು ಹಿಂದೂ ಸನಾತನ ಧರ್ಮಕ್ಕಾಗಿ, ಅದರ ಏಳೆಯಾಗಿ ಉದ್ಧಾರಕ್ಕಾಗಿ, ಇಲ್ಲಿನ ಸಂಸ್ಕೃತಿ ಸಂಸ್ಕಾರಕ್ಕಾಗಿ ಹೋರಾಟ ಮಾಡಿದಂಥವ್ರು. ಇವರ ಒಂದು ಆದರ್ಶ ಜೀವನ ತತ್ವಗಳು, ಅದನ್ನು ನಾವು ಫಾಲೋ ಮಾಡಬೇಕು. ಆವಾಗಲೇ ನಾವು ನಿಜವಾದ ಹಿಂದೂ ಧರ್ಮದ ಸೇವಕರು, ಹಿಂದೂ ಧರ್ಮವನ್ನು ರಕ್ಷಣೆ ಮಾಡ್ತಕ್ಕಂಥವ್ರು, ಹಿಂದೂ ಧರ್ಮವನ್ನು ಬೆಳೆಸ್ತಕ್ಕಂಥವ್ರು. ಅದು ಯಾವ ರೀತಿ? ಸಿಂಧೂರ, ಹೆಣ್ಮಕ್ಳು ಹಣೆಯಲ್ಲಿ ಸಿಂಧೂರ, ರಕ್ತಚಂದನ ಏನಿದೆ, ಸಿಂಧೂರ, ತಿಲಕ, ಕೇಸರಿ ಅಥವಾ ಕೆಂಪು ಅಥವಾ ಹಳದಿ ಇತ್ಯಾದಿ, ಗಂಧ ಇತ್ಯಾದಿ, ಸಿಂಧೂರ. ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ, ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಯಾರಾದರೂ ಸರಿ, ಒಂದು ಪಾಯಿಂಟ್, ರೌಂಡಾಗಿ ಒಂದು ಪಾಯಿಂಟ್, ಅದು ಸ್ಥಿರತೆಯ ಸಂಕೇತ. ಒಂದು ಪಾಯಿಂಟ್ ಇಟ್ಟರೆ, ಒಂದು ಶಿವಲಿಂಗದ ಮೇಲೆ ಅಥವಾ ದೇವಿ ಮೂರ್ತಿಗಳ ಮೇಲೆ ಒಂದು ಪಾಯಿಂಟ್ ಇಟ್ಟಿರ್ತಾರೆ, ಅದನ್ನು ಬಟ್ಟು ಅಂತಾರೆ. ರೌಂಡ್ ಕಲರು ಒಂದು ಪಾಯಿಂಟ್, ಬಟ್ಟು ಅಂತಾರೆ, ಬಿಂದು. ಇದನ್ನು ನಾವು ಸ್ಥಿರತೆಯ ಸಂಕೇತ. ಸ್ಥಿರತೆ ಅಂದ್ರೇನು? ಏಕಾಗ್ರತೆಗೋಸ್ಕರ ಆ ಒಂದು ಪಾಯಿಂಟ್ ಇಡ್ತೀವಿ ನಾವು. ಶಿವಲಿಂಗದ ಮುಂದೆ ಕೂತ್ಕೊಂಡು ನಾವು ಧ್ಯಾನ ಮಾಡ್ತೀವಿ. ಶಿವಲಿಂಗದ ಮುಂದೆ ಕೂತ್ಕೊಂಡು ನಾವು ಧ್ಯಾನ ಮಾಡ್ತೀವಿ. ಆಗ ನಾವು ನೇರವಾಗಿ ಆ ಶಿವಲಿಂಗ, ಬ್ಲ್ಯಾಕ್ ಕಲರ್ ಶಿವಲಿಂಗದ ಮೇಲೆ 3 ಪಟ್ಟೆ ಅಡ್ಡಡ್ಡ ಇರುತ್ತೆ, ಸೆಂಟ್ರಲ್ ಒಂದು ಪಾಯಿಂಟ್ ಇರುತ್ತೆ, ಅದು ತಿಲಕ. ಅದೇ ಹೆಣ್ಮಕ್ಳ ಹಣೆಯಲ್ಲಿ ಇರುತ್ತೆ, ಅದನ್ನು ನಾವು ಸಿಂಧೂರ ತಿಲಕ ಅಂತ ಕರಿತೀವಿ. ಇದು ಶಾಂತಿಯ ಸಂಕೇತ, ಸ್ಥಿರತೆಯ ಸಂಕೇತ. ಅದೇ ಉದ್ದುದ್ದ, ಅದರಲ್ಲೂ ಕೇಸರಿ ಕಲರ್ ಅಥವಾ ಕೆಂಪು ಕಲರ್ ಉದ್ದುದ್ದ ಇಟ್ಟರೆ, ಅದನ್ನು ವೀರ, ಶೂರ, ಧೈರ್ಯ, ಸಾಹಸ, ಬಲಿದಾನ, ತ್ಯಾಗ. ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ್ ಯಾವ ರೀತಿ ಇಡ್ತಿದ್ರು, ರಾಣಾ ಪ್ರತಾಪ ಸಿಂಹ ಯಾವ ರೀತಿ ಇಡ್ತಿದ್ರು, ಬಾಜಿರಾವ್ ಸಿಂಧೆ, ಸದಾಶಿವರಾಯ್ ಇವರೆಲ್ಲ ಯಾವ ರೀತಿ ಇಡ್ತಿದ್ರು, ಪೃಥ್ವಿರಾಜ್ ಚೌಹಾಣ್ ಯಾವ ರೀತಿ ಇಡ್ತಿದ್ರು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ಚೆನ್ನಮ್ಮ. ವೀರರು, ಶೂರರು, ವೀರರಾಣಿಯರು, ವೀರ ರಾಜಕುಮಾರರು, ರಾಜಕುಮಾರಿಯರು ಇವರೆಲ್ಲ ಹಿಂದೂ ಧರ್ಮದ ಒಂದು ಹೋರಾಟಕ್ಕಾಗಿ ಹೋರಾಟ ಮಾಡಿದವರು. ಇದನ್ನು ಉದ್ದುದ್ದ, ಬಲಿದಾನ, ವೀರತನ, ಶೂರತನ, ತ್ಯಾಗ, ಬಲಿದಾನಕ್ಕಿದೆ ಹೆಸರಾದದ್ದು ತಿಲಕ. ನಿಜವಾದ ಹಿಂದೂ ಧರ್ಮದ, ಹಿಂದೂ ಸಂಸ್ಕಾರ ಸಂಸ್ಕೃತಿಯ ರಕ್ಷಕರು ಇವರೆಲ್ಲ. ಗೊತ್ತಾಯ್ತಲ್ಲ? ಅದೇ ಕುಂಕುಮನೇ ಹಣೆಯಲ್ಲಿ ಇಡಲ್ಲ ಅಂತ ಇಟ್ಕೊಬಿಡಿ. ಕೇವಲ ಈ ಬತ್ತಿ ಒಂದೇ ಒಂದು ಚೂರು ಇಟ್ಕೊಳ್ತಾರೆ. ಕೆಲವರು ಕುಂಕುಮನೇ ಹಣೆಯಲ್ಲಿ ಇಡಲ್ಲ. ಅದೇನು ಅವರು ಶಾಂತಿ ಅಂತ ಹೇಳ್ತಾರೆ. ಅದು ನನಗೆ ಗೊತ್ತಿಲ್ಲ. ಆದರೆ ನನಗೆ ಗೊತ್ತಿರೋದು ಪಾಯಿಂಟು, ಕೇಸರಿ, ಕುಂಕುಮ, ಹಾಗೆ ಉದ್ದುದ್ದ, ಇದು ನನಗೆ ಗೊತ್ತಿರೋದು. ಅದ್ರ ಬಗ್ಗೆ ಮಾತಾಡ್ತಾಯಿದ್ದೀನಿ. ಇಟ್ಕೊಳ್ದೇ ಇರೋವ್ರ ಬಗ್ಗೆ ನಮಗೆ ಬೇಡ, ಅವ್ರ ವಿಚಾರ ನಮ್ಗೆ ಬೇಡ.
ನಮ್ಮ ವಿಚಾರ ನಮ್ಮದು. ಹಾಗೆ ಕಾಳಿಕಾದೇವಿಯನ್ನು ಆರಾಧಿಸ್ತಕ್ಕಂಥವ್ರು, ಕಾಳಿದೇವಿಯನ್ನು, ಭೈರವೇಶ್ವರನನ್ನು, ರುದ್ರದೇವನನ್ನು ಆರಾಧಿಸ್ತಕ್ಕಂಥವ್ರು ಈ ಬುತ್ತಿ ಹಚ್ಚುತ್ತಾರೆ. ನಾಗಸಾಧುಗಳು, ಅಘೋರಿಗಳು, ಎಷ್ಟೋ ಮಂದಿ ಋಷಿಮುನಿಗಳು ಇವರೆಲ್ಲ. ಹಾಗೆ ಮೂರ್ನಾಮ ಅಂತೀವಿ. ಮೂರ್ನಾಮ ಈ ಬುತ್ತಿನ ಈ ಕಡೆ ವೈಟು, ಸೆಂಟ್ರಲ್ಲಿ ಯು ಶೇಪ್, ವೈಟು ಸೆಂಟ್ರಲ್ಲಿ ಐ ಶೇಪ್, ಯು ಶೇಪ್. ವೆಂಕಟೇಶ್ವರ ಸ್ವಾಮಿ, ಓಂ ಶ್ರೀ ಅನಂತ ಪದ್ಮಾವತಿ ಅನಂತ ಲಕ್ಷ್ಮಿ ಅನಂತ ಪದ್ಮನಾಭ ಸ್ವಾಮಿ, ಶ್ರೀ ವೀರ ಹನುಮಾನ್, ಶ್ರೀರಾಮಚಂದ್ರ ಪ್ರಭು, ಶ್ರೀಕೃಷ್ಣ ಭಗವಾನ್ ಇತ್ಯಾದಿ. ಗೋವಿಂದ ನಾಮ ಅದು. ವೀರ, ಬಲಿದಾನ, ತ್ಯಾಗ, ಶೂರ, ಧೈರ್ಯ, ಸಾಹಸ ಅದರ ಸಂಕೇತ. ವೀರ ಹನುಮಾನ್, ಜೈ ಬಜರಂಗಿ ಬಲಿ ಹನುಮಾನ್, ಶ್ರೀಕೃಷ್ಣ ಭಗವಾನ್. ಇದು ತಿಲಕಗಳ ಬಗ್ಗೆ. ಹಿಂದೂ ಧರ್ಮಕ್ಕೆ ಇದು ಆ ಭಗವಂತ ಕೊಟ್ಟ ದೊಡ್ಡ ಕೊಡುಗೆ, ಜಗತ್ತಿನಲ್ಲ ದೊಡ್ಡ ಒಂದು ಕೊಡುಗೆ ಹಿಂದೂ ಧರ್ಮಕ್ಕೆ ಕೊಟ್ಟಂಥದ್ದು. ಬೇರೆ ಯಾವ ಧರ್ಮದಲ್ಲೂ ಇಷ್ಟೊಂದು ಅವಕಾಶಗಳು ಇಲ್ವೇನೋ, ಇಲ್ಲ ಅಂತ ಅನ್ಕೊತೀನಿ. ಅಷ್ಟೊಂದು ಅವಕಾಶ ಹಿಂದೂ ಧರ್ಮದಲ್ಲಿ. ಇದನ್ನು ಬಳಸ್ಕೋಬೇಕು ಎಲ್ಲರೂ. ಬಳಸ್ಕೊಂಡಾಗ ಅವ್ರ ಜೀವನ ಖಂಡಿತ ಒಂದು ಒಳ್ಳೆ ಟರ್ನ್ ಆಗುತ್ತೆ, ಶಾಂತಿ ಸಿಗುತ್ತೆ ಅವ್ರಿಗೆ. ಹಬ್ಬಗಳಲ್ಲಿ ಒಳ್ಳೆ ಹಬ್ಬಗಳಾಗುತ್ತೆ ಹಿಂದೂ ಧರ್ಮದಲ್ಲಿ. ಆ ದಿನ ಒಳ್ಳೆ ಹೆಣ್ಮಕ್ಳೆಲ್ಲ ಒಳ್ಳೆ ಶೃಂಗಾರ ಮಾಡಿಕೊಂಡು, ಅವರು ಹಣೆಯಲ್ಲಿ ಇಟ್ಕೊಂಡು, ಕೆನ್ನೆಗೆ ಅರಿಶಿನ ಇಟ್ಕೊಂಡು ಎಲ್ಲ ಮಾಡ್ತಾರೆ. ಹಾಗೆ ಹುಡುಗರು ಅಷ್ಟೇ, ಚಿಕ್ಕವರು ದೊಡ್ಡವರೆಲ್ಲ ಕುಂಕುಮ ಇಟ್ಕೊಳ್ತಾರೆ, ವಿಭೂತಿ ಇಟ್ಕೊಳ್ತಾರೆ, ನಾಮ ಇಟ್ಕೊಳ್ತಾರೆ ಹಬ್ಬಗಳಲ್ಲಿ. ಅಥವಾ ಧರ್ಮಸ್ಥಳ, ತಿರುಪತಿ ಹೋದಾಗ, ಅಥವಾ ಶ್ರೀರಂಗಪಟ್ಟಣ ಇತ್ಯಾದಿ ರಂಗನಾಥ ಸ್ವಾಮಿ ದೇವಸ್ಥಾನಗಳಿಗೆ ಹೋದಾಗ 3 ನಾಮ ಹಾಕ್ಕೊಳ್ತಾರೆ. ದ್ವಾರಕಾಗೆ ಹೋದರೆ, ಅಯೋಧ್ಯೆಗೆ ಹೋದರೆ ಅಲ್ವಾ, ದೇವಾಲಯಗಳಿಗೆ ಹೋದರೆ ಗಂಧ ಇಟ್ಕೊಳ್ತಾರೆ, ಕುಂಕುಮ ಇಟ್ಕೊಳ್ತಾರೆ, ವಿಭೂತಿ ಇಟ್ಕೊಳ್ತಾರೆ, ಭಸ್ಮ ಇಟ್ಕೊಳ್ತಾರೆ. ಹಿಂದೂ ಧರ್ಮ ಭಾಳ ಶ್ರೇಷ್ಠವಾದದ್ದು. ಇದು ಕೊಡುಗೆ. ಇದನ್ನು ಬಳಸ್ಕೋಬೇಕೆಲ್ಲರೂ. ಶಾಂತಿಗೋಸ್ಕರ, ನೆಮ್ಮದಿಗೋಸ್ಕರ, ಭಕ್ತಿಗೋಸ್ಕರ, ಗೌರವಕ್ಕೋಸ್ಕರ, ಒಳ್ಳೆಯ ಸಂಸ್ಕಾರಕ್ಕೋಸ್ಕರ, ಸಂಸ್ಕೃತಿಗೋಸ್ಕರ ಹಿಂದೂ ಧರ್ಮಕ್ಕೆ ಕೊಟ್ಟಂಥ ನಮ್ಮ ಋಷಿಮುನಿಗಳು, ಗುರುಗಳು, ಮಹಾನುಭಾವರು, ಮಹಾಮಾತೆಯರು ಕೊಟ್ಟಂಥ ಕೊಡುಗೆ ಇದು. ಅಮೂಲ್ಯವಾದ ಆಸ್ತಿ ಇದು. ಇದನ್ನು ಎಲ್ಲರೂ ಬಳಸ್ಕೋಬೇಕು. ಸಿಂಧೂರ, ತಿಲಕ ಗೊತ್ತಾಯ್ತಲ್ಲ, ತಿಲಕ. ಈ ಕುಂಕುಮನ ಏನರಲ್ಲಿ ತಯಾರು ಮಾಡ್ತಾರೆ ವೈಜ್ಞಾನಿಕವಾಗಿ ನೋಡೋದಾದರೆ, ಅರ್ಶಿನ ಏನರಲ್ಲಿ ತಯಾರು ಮಾಡ್ತಾರೆ ವೈಜ್ಞಾನಿಕ ನೋಡೋದಾದರೆ, ಗಂಧ ಇವೆಲ್ಲವೂ ಆಯುರ್ವೇದಿಕ್. ಬೇರುಗಳು, ಕಾಯಿಗಳು, ಹಾಗೆ ತುಪ್ಪ, ಅರಿಶಿಣದಿಂದಲೇ ಕುಂಕುಮ ತಯಾರು ಮಾಡ್ತಾರೆ. ಅದಕ್ಕೆ ಕೆಲವು ಕಾಯಿಗಳು, ಕೆಲವು ಗಿಡಮೂಲಿಕೆಗಳು, ಕೆಲವು ಬೇರು, ಕೆಲವೊಂದು ಎಣ್ಣೆ, ತುಪ್ಪ ಇದನ್ನು ಯೂಸ್ ಮಾಡ್ತಾರೆ. ಅರಿಶಿಣದಿಂದ ಕುಂಕುಮ ರೆಡಿಯಾಗುತ್ತೆ, ಆಯುರ್ವೇದಿಕ್. ಇನ್ನು ಕೆಲವರು ಯಾರೋ ಬೇರೆಯವರು ಕೆಮಿಕಲಲ್ಲಿ ಮಾಡ್ತಾರೆ, ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಕೆಮಿಕಲಲ್ಲಿ ಮಾಡಿದ್ದು ಆಯುರ್ವೇದಿಕಲ್ಲಿ ಮಾಡಬೇಕು, ಗೊತ್ತಾಯ್ತಲ್ಲ. ಇನ್ನು ಭಸ್ಮದ ಬಗ್ಗೆ ಈಗಾಗಲೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಅದು ನೋಡಿ. ಭಸ್ಮನ ಮನುಷ್ಯರ ಒಳ್ಳೆಯ ಮಹಾತ್ಮರ ಮೂಳೆಗಳಲ್ಲಿ, ಗೋವುಗಳು, ಹಸುಗಳು, ಗೋವುಗಳು ತೀರೋದ್ಮೇಲೆ ಆ ಮೂಳೆಗಳಲ್ಲಿ ಭಸ್ಮ ಸಿಗುತ್ತಲ್ಲ ಸುಟ್ಟ ಮೇಲೆ, ಅದರಿಂದ ಭಸ್ಮ ತಯಾರು ಮಾಡ್ತಾರೆ. ಅಲ್ಲಿನ ಪುಡಿ ತಯಾರು ಮಾಡ್ತಾರೆ. ಮೈ ಕೈಗೆ ಹಾಕ್ಕೊಂಡ್ರೆ ಬ್ಯಾಕ್ಟೀರಿಯಾ ನಾಶ ಆಗುತ್ತೆ. ಭಸ್ಮ. ಅರಿಶಿನ ಉಜ್ಕೊಂಡ್ರೆ ಅರಿಶಿನ, ಮೈ ಕೈ ಉಜ್ಕೊಂಡ್ರೆ ಬ್ಯಾಕ್ಟೀರಿಯಾ ನಾಶ ಆಗುತ್ತೆ. ಚರ್ಮಕ್ಕೆ ಯಾವುದೇ ರೀತಿಯ ಉಷ್ಣ ಆಗೋಲ್ಲ, ಯಾವುದೇ ರೀತಿಯ ಶೀತ ಆಗೋಲ್ಲ ಅರಿಶಿನ ಉಜ್ಕೊಂಡ್ರೆ. 24 hour ಎನಿ ಟೈಮ್ 3 ಕಾಲಗಳಲ್ಲಿ, ಬೇಸಿಗೆಗಾಲ, ಚಳಿಗಾಲ, ಮಳೆಗಾಲದಲ್ಲಿ ಅರಿಶಿನ ಒಂದೇ ಟೈಪಲ್ಲಿರುತ್ತೆ. ಯಾವುದೇ ರೀತಿ ಏರುಪೇರು ಆಗೋಲ್ಲ ಉಷ್ಣಾಂಶದಲ್ಲಿ ಅರಿಶಿನ, ನೆನ್ಪಿಟ್ಕೊಳ್ಳಿ. ಅಂಥ ಒಂದು ನೇಚರ್ ಅದು, ಪ್ರಾಡಕ್ಟ್ ಅದು, ಹರ್ಬಲ್ ಪ್ರಾಡಕ್ಟ್. ಗೊತ್ತಾಯ್ತಲ್ಲ. ಇದನ್ನೆಲ್ಲ ನೀವು ಗಮನದಲ್ಲಿ ಇಟ್ಕೋಬೇಕು. ಮನುಷ್ಯನ ಆರೋಗ್ಯ, ಶಾಂತಿ, ಮನಃಶಾಂತಿ, ತೃಪ್ತಿ, ದೈವಭಕ್ತಿ, ಗುರುಭಕ್ತಿ, ಸಂಸ್ಕಾರ, ಸಂಸ್ಕೃತಿ, ಹಬ್ಬಗಳಲ್ಲಿ, ಜಾತ್ರೆಗಳಲ್ಲಿ, ದೇವಾಲಯಗಳಲ್ಲಿ ಭಕ್ತಿ ಭಾವವನ್ನು ಮೂಡಿಸುತ್ತೆ ಈ ತಿಲಕಗಳು. ಹಾಗೆ ಯುದ್ಧಕ್ಕೆ ಹೋದಾಗ ಅವರಿಗೆ ಧೈರ್ಯ, ಸಾಹಸವನ್ನು ತುಂಬುತ್ತೆ. ಬಲಿದಾನ ಹೇಗೆ ಇರಬೇಕು, ತ್ಯಾಗ ಹೇಗೆ ಮಾಡಬೇಕು, ಯುದ್ಧದಲ್ಲಿ ಹೇಗೆ ಹೋರಾಟ ಮಾಡಬೇಕು, ಶತ್ರುಗಳನ್ನು ಹೇಗೆ ಮಣಿಸಬೇಕು, ಅದನ್ನು ಆ ವೀರ ತಿಲಕ ತಿಳಿಸುತ್ತೆ. ಗೊತ್ತಾಯ್ತಲ್ಲ. ಅದಕ್ಕೆ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ್ ಹಾಗೆ ರಾಣಾ ಪ್ರತಾಪ ಸಿಂಹ, ಹಾಗೆ ಬಾಜಿರಾವ್ ಸಿಂಧೆ,
ಹಾಗೆ ಸದಾಶಿವರಾಯ, ಹಾಗೆ ಸಂಗೊಳ್ಳಿ ರಾಯಣ್ಣ, ಹಾಗೆ ಮದಕರಿ ನಾಯಕ, ಹಾಗೆ ಕಿತ್ತೂರು ಚೆನ್ನಮ್ಮ, ಹಾಗೆ ರಾಣಿ ಲಕ್ಷ್ಮೀಬಾಯಿ, ಹಾಗೆ ಮುಸ್ಲಿಮರಲ್ಲೂ ಇದ್ದಾರೆ ಚಾಂದ್ ಬೀವಿ, ಗೊತ್ತಾಯ್ತಲ್ಲ. ಇನ್ನೂ ಸಾಕಷ್ಟು ಮಂದಿ ಇದ್ದಾರೆ, ಬೇರೆ ಬೇರೆ ಧರ್ಮಗಳಲ್ಲೂ ಇದ್ದಾರೆ. ದೇಶದ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದವರು. ಆದರೆ ಹಿಂದೂ ಧರ್ಮಕ್ಕಾಗಿ, ಹಿಂದೂ ಧರ್ಮ ರಕ್ಷಣೆ ಮಾಡೋಕ್ಕೆ ಹೋರಾಟ ಮಾಡಿದವರು ಅನ್ಯ ಧರ್ಮೀಯರೂ ಇದ್ದಾರೆ, ಗೊತ್ತಾ ನಿಮಗೆ. ಬ್ರಿಟಿಷರು ಇದ್ದಾರೆ, ಹಿಂದೂ ರಾಷ್ಟ್ರಕ್ಕಾಗಿ, ಹಿಂದೂ ರಾಷ್ಟ್ರಕ್ಕಾಗಿ ಹೋರಾಟ ಮಾಡಿದವರು ಬ್ರಿಟಿಷರು ಕೂಡ ಇದ್ದಾರೆ. ಅದು ಸಮಯ ಬಂದಾಗ ವೀಡಿಯೋ ಮಾಡ್ತೀನಿ, ಯಾರು ಅಂತ ನಾನು ತೋರಿಸ್ಕೊಡ್ತೀನಿ, ಕೆಲವೆಲ್ಲ ಅವ್ರ ಬಗ್ಗೆ ವೀಡಿಯೋ ಮಾಡ್ತೀನಿ. ಈ ತಿಲಕಕ್ಕೆ ಅಷ್ಟು ವ್ಯಾಲ್ಯೂ ಇರುತ್ತೆ. ಅದಕ್ಕೆ ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ, ದೊಡ್ಡವರಿಗೆ ಸಂಕೋಚ ಪಟ್ಕೊಳ್ತಾರೆ ಎಲ್ಲರೂ ಹಾಕ್ಕೊಳ್ಳೋಕ್ಕೆ. ಕೆಲವರು ತಪ್ಪು, ಎಷ್ಟೋ ಕಡೆ ಹಿಂಗೆಲ್ಲ ಮಾಡ್ತಾರೆ, ಗೊತ್ತಾಯ್ತಾ. ಇದೆಲ್ಲ ಮಾಡಬಾರ್ದು, ಯಾವಾಗಲೂ ಒಳ್ಳೆಯದನ್ನು ಮಾಡಬೇಕು. ಇವುಗಳನ್ನೆಲ್ಲ ದೇಶ ಮಾಡಬಾರ್ದು, ಹಾಗೆ ಅವಮಾನ ಮಾಡಬಾರ್ದು, ಅವಹೇಳನ ಮಾಡಬಾರ್ದು, ಗೊತ್ತಾಯ್ತಲ್ಲ. ಹಿಂದೂ ಧರ್ಮ ರಕ್ಷಣೆ ಆಗಬೇಕು. ಬೆಳಗ್ಗೆ ಹೇಳ್ರಿ, ಹಾಸಿಗೆ ಮೇಲೆ ತಕ್ಷಣ ಪ್ರೇಯರ್ ಮಾಡಿರಿ, ದೇವ್ರ ನಮಸ್ಕಾರ ಮಾಡಿರಿ, ಆಚವಾಗಿ ಸೂರ್ಯ ನಮಸ್ಕಾರ ಮಾಡಿರಿ, ಮುಖ ತೊಳಿರಿ, ಫ್ರೆಶ್ ಆಗಿ ಊದ್ಕಡ್ಡೆ ಹಚ್ಚಿ, ಕರ್ಪೂರ ಹಚ್ಚಿ, ಆರಾಮಾಗಿ ತಿಲಕ ಇಟ್ಕೊಳ್ಳಿ. ಏನೋ ಒಂದು ಹಿಂದೂ ಧರ್ಮದಲ್ಲಿ ನಾವು ಹುಟ್ಟಿದ್ದೀವಿ, ಹಿಂದೂ ಅಂತ ಗೌರವದಿಂದ ಹೇಳ್ಕೊಳ್ಳಿ, ಹೆಮ್ಮೆಯಿಂದ ಹೇಳ್ಕೊಳ್ಳಿ, ನಾವು ಹಿಂದೂ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳಿ. ತಿಲಕ ಇಡಿ, ಕೇಸರಿ ತಿಲಕ ಇಡಿ, ಹೆಮ್ಮೆಯಿಂದ ಹೇಳ್ಕೊಳ್ಳಿ ನಾನು ಹಿಂದೂ ಅಂತ. ತಪ್ಪೇನಿದೆ ಅಲ್ವಾ. ಈ ವಿಡಿಯೋ ಇಲ್ಲ ಮುಗಿಸ್ತಾ ಇದ್ದೀನಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ಒಂದು ಲೈಕ್ ಮಾಡೋದು ಮರಿಬೇಡಿ. ನಿಮ್ಮ ಪ್ರೋತ್ಸಾಹ ಇದ್ದರೆ ಈ ರೀತಿ ವಿಡಿಯೋಗಳನ್ನು ನಾವು ಮಾಡ್ಬೋದು. ಮುಂದೆ ನಿಮ್ಗೆ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.